ಮುಂದೆ ಸುದ್ದಿ ಹೋಗೋಣ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಗಲಾಟೆ ನಡೆದಿದೆ. ಹಿಂದೂ ದಂಪತಿ ಮೇಲೆ ಮುಸ್ಲಿಮರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಜೇನುಕಲ್ ಸಿದ್ದೇಶ್ವರ ಜಾತ್ರೆಯಿಂದ ಬರುವಂತ ಸಂದರ್ಭದಲ್ಲಿ ದಾಳಿಯಾಗಿರುವಂಥದ್ದು ನಿನ್ನೆ ಇತ್ತು. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಜಾತ್ರೆಗೆ ಹೋಗಿ ಬರುವಂತ ಟೈಮ್ನಲ್ಲಿ ಗಲಾಟೆ ಆಗಿದೆ ಅಂತ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಪುತ್ರನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಸಮೀವುಲ್ಲಾ ಪುತ್ರ ಸುಫಿಯಾನ್ ಮತ್ತು ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಅರಸೀಕೆರೆ ನಗರದ APMC ರೋಡಲ್ಲೇ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. APMC ರೋಡಲ್ಲಿ ಬೈಕ್ ನಿಧಾನವಾಗಿ ಓಡಿಸುವಂತ ಮುಸ್ಲಿಮರ ಗುಂಪು ಹೇಳಿದೆ. ನಿಧಾನವಾಗಿ ಹೋಗ್ತಾ ಇದ್ದೀನಲ್ವಾ ಅಂತ ಹೇಳಿದ್ದಾರೆ ಬೈಕ್ ಸವಾರ. ಇದೇ ವಿಚಾರಕ್ಕೆ ಗಲಾಟೆಯಾಗಿ ದಂಪತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ವಿಡಿಯೋ ವೈರಲ್ ನಂತರ ಹಿಂದೂಗಳ ಮೇಲೆ ಮುಸ್ಲಿಮರಿಂದ ದಬ್ಬಾಳಿಕೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಗರಸಭೆಯ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಅವರ ಪುತ್ರನಿಂದ ಹಲ್ಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ವಿಡಿಯೋದಲ್ಲೂ ಕೂಡ ಇದೆ. ಸಮೀವುಲ್ಲಾ ಪುತ್ರ ಸುಫಿಯಾನ್ ಮತ್ತು ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಅರಸೀಕೆರೆ ನಗರದ APMC ರೋಡ್ನಲ್ಲಿ ನಡೆದಿರುವಂಥ ಗಲಾಟೆ ಇದೆ. ಎಲ್ಲ ರೆಕಾರ್ಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಏನಾಗಿದ್ದು? ಈ ಪ್ರಕರಣ ಏನಾದರೂ ದಾಖಲಾಗಿದೆಯಾ? ದೂರು ಕೊಟ್ಟಿದ್ದಾರಾ ಅವರು, ಆ ದಂಪತಿಯವರು? ಈ ವಿಚಾರದಲ್ಲಿ ಸದ್ಯಕ್ಕೆ ಆಕ್ರೋಶ ಹೊರಹಾಗ್ತಿರ್ತಕ್ಕಂಥದ್ದು, ಸ್ಥಳೀಯರಲ್ಲೂ ಕೂಡ ಆಕ್ರೋಶ ಇರತಕ್ಕಂಥದ್ದು. ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂಬ ವಿಚಾರಕ್ಕೆ ಎಲ್ಲರೂ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಗ್ತಿರ್ತಾರೆ. ಯಾಕಂತ ಹೇಳಿದ್ರೆ ಅರಸೀಕೆರೆ ಹೊರ ವಲಯದಲ್ಲಿ ಇರ್ತಕ್ಕಂಥ ಜೇನುಕಲ್ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರಾ ಮಹೋತ್ಸವವನ್ನು ಮುಗಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ APMC ಮುಂಭಾಗದಲ್ಲಿ ದಂಪತಿಗಳಿಬ್ರು ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಆ ವೇಳೆ ಅಲ್ಲಿದ್ದ ಮುಸ್ಲಿಂನ ಕೆಲ ಯುವಕರು ವೇಗವಾಗಿ ಹೋಗ್ತಿದೆಯಾ ಎಂಬಂತ ಕಾರಣಕ್ಕೋಸ್ಕರವಾಗಿ ಕಾರಿನಲ್ಲಿ ಓವರ್ಟೇಕ್ ಮಾಡಿ ಅವರನ್ನ ವೇಗವಾಗಿ ಹೋಗ್ತಿದೆ ಎಂಬಂತ ಅವಾಚ್ಯ ಪದಗಳನ್ನು ಕೂಡ ಬೈದ್ರು ಎಂಬಂತ ಆರೋಪವನ್ನ ಅವ್ರು ಮಾಡ್ತಿದ್ದಾರೆ. ಆದ್ರೆ ಏನು ಬೈಕ್ ಮೇಲೆ ಹೋಗ್ತಿರ್ತಕ್ಕಂಥ ದಂಪತಿಗಳು ಕೂಡ ಆ ಮುಸ್ಲಿಂ ಯುವಕರಿಗೆ ಹೇಳಿದ್ದಾರೆ, ನಾವು ಸ್ಪೀಡ್ ಆಗಿ ಹೋಗ್ತಾ ಇಲ್ಲ, ನಿಧಾನವಾಗಿ ಹೋಗ್ತಿದೀವಿ, ನೀವ್ಯಾಕೆ ನಾವು ಹೋಗ್ತಿರ್ತಕ್ಕಂಥವ್ರಿಗೆ ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಿ ಎಂಬಂತ ವಿಚಾರದಲ್ಲಿ ಬೈಕನ್ನು ನಿಲ್ಲಿಸಿ ಕೇಳಿದ ವಿಚಾರವಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೆ ಇಷ್ಟೊಂದು ಗುಂಪು ಕಟ್ಕೊಂಡು ಬಂದು ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಅವ್ರನ್ನ ನಿಂದನೆ ಮಾಡೋದಾಗೋದು, ಈ ರೀತಿಯಾದಂತಹ ಘಟನೆ APMC ಆವರಣದಲ್ಲಿ ನಿನ್ನೆ ನಡೆದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ಅರಸೀಕೆರೆಯ ಮಾಜಿ ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಮೀವುಲ್ಲಾ ಅವರ ಪುತ್ರ ಯಾರೋ ಒಬ್ರು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು, ಅವ್ರ ಮೇಲೂ ಕೂಡ ಮುಗಿ ಬಿದ್ದಿರ್ತಕ್ಕಂಥದ್ದು. ವಿಡಿಯೋ ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಎಂಬಂತ ದರ್ಪವನ್ನ ಏನ್ ತೋರಿಸ್ತಿದ್ದಾರೆ. ಇದು ಅಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ್ರು ಕೂಡ ಅಲ್ಲಿ 10 ಜನ ಸುತ್ತಾಕೊಂಡು ಇರ್ತಕ್ಕಂಥ ಇಬ್ರು ದಂಪತಿಗಳನ್ನ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಹಲ್ಲೆನೂ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಇದುವರೆಗೂ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಸಮೀವುಲ್ಲಾ ಸಾಕಷ್ಟು ಪ್ರಭಾವಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಶಾಸಕರಿರ್ತಕ್ಕಂಥವ್ರು ಮತ್ತು ಗೃಹ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಲಿಂಗೇಗೌಡರ ಅತ್ಯಾಪ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಾಗಿಲ್ಲ. ಇಲ್ಲೇ ಇದ್ರೆ ಸಾಮಾನ್ಯರಿಗಾಗಿದ್ರೆ ಈ ರೀತಿ ಘಟನೆಗಳಾಗಿದ್ರೆ ಪೊಲೀಸರು ಸುಮ್ಮನೆ ಬಿಡ್ತೀರಿ ಎಂಬಂತ ಪ್ರಶ್ನೆಯನ್ನು ಕೂಡ ಅಲ್ಲಿ ಸಾರ್ವಜನಿಕರು ಕೇಳ್ತಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸುವಂತ ವಿಚಾರ, ವಿಡಿಯೋದಲ್ಲಿ ಎಲ್ಲ ಕೂಡ ರೆಕಾರ್ಡ್ ಆಗಿದೆ. ಎಲ್ಲ ಇದ್ರೂ ಕೂಡ ಇಲ್ಲಿವರೆಗೂ ಯಾಕೆ ಅಲ್ಲಿ ಪ್ರಕರಣ ದಾಖಲಾಗಿಲ್ಲ ಎಂಬಂತ ವಿಚಾರ ಕೂಡ ಈಗ ಪ್ರಶ್ನೆ ಆಗಿ ವಿಡಿಯೋ ವೈರಲ್ ಆದ್ಮೇಲಾದ್ರೂ ಅಲ್ಲಿನ ಹಿಂದೂ ಪರ ಸಂಘಟನೆಯವರು ಅವ್ರು ಯಾರಾದ್ರೂ ಹೋಗಿ ಅಟ್ಲೀಸ್ಟ್ ಪೊಲೀಸರಿಗೆ ದೂರು ದಾಖಲಿಸಿಕೊಳ್ಳುವಂತೆ ಏನಾದ್ರು ಪ್ರೆಷರ್ ಹಾಕಿದಾರಾ? ಇಲ್ಲಿವರೆಗೂ ಆ ವಿಚಾರವಾಗಿ ಪೊಲೀಸ್ಗಳಿಗೆ ಮಾತುಕತೆನ ನಡೆಸ್ತಿದ್ದಾರೆ ಎಂಬಂತ ವಿಚಾರ ನಮ್ಗೆ ಈಗ ಮಾಹಿತಿ ತಿಳಿದು ಬರ್ತಿದೆ. ಆದ್ರೆ ಏನು ಹಲ್ಲೆ ಒಳಗಾಗಿದ್ದಾರೆ ಮತ್ತು ಅಲ್ಲಿ ಇರ್ತಕ್ಕಂಥ ಸಂತ್ರಸ್ತರೇನಿದ್ರೆ ಅವರೇ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಡ್ಲಿಕ್ಕೆ ಹೋದ್ರು. ಆ ಪೊಲೀಸ್ನವರು ಅವರ ದೂರನ್ನು ಸ್ವೀಕಾರ ಮಾಡಿಲ್ಲ ಎಂಬಂತದ್ದು ಇಲ್ಲಿ ವಿಚಾರ. ಅದ್ರ ವಿಚಾರವಾಗಿ ಈಗ ಚರ್ಚೆ ಕೂಡ ನಡೀತಿರ್ತಕ್ಕಂಥದ್ದು. 10 ಜನ ಏನ್ ಸುತ್ತಾಕೊಂಡು ಅವರನ್ನ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ದೂರನ್ನ ಸ್ವೀಕಾರ ಮಾಡ್ಬೇಕು, ಇಲ್ಲದ್ರೆ ಹೋರಾಟವನ್ನ ರೂಪುಗೊಳಿಸ್ತೀವಿ ಎಂಬಂತ ವಿಚಾರವನ್ನ ಈಗ ಅರಸೀಕೆರೆಯ ಹಿಂದೂ ಪರ ಮುಖಂಡರು ಹೇಳ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.